5 ವರ್ಷದ ಮಗು ಮೇಲೆ ರೇಪ್ ಮಾಡಬೇಕು ಅಂತ ಹೇಳಿದ್ರೆ ಇವನಿಗೆ ಎಷ್ಟು ತಲೆ ಕೆಟ್ಟಿದೆಯಾ? ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಅವನು ಎನ್ಕೌಂಟ್ರ್ ಮಾಡಿದೆ ಬೆಟ್ರ್. ಮೇಡಮ್ ಅವರು ಏನು ಮಾಡಿದ್ದಾರೆ ಎನ್ಕೌಂಟ್ರು, ಅದು ಬೆಸ್ಟು ಅಂತ ಅನಿಸುತ್ತೆ. ಸುಮ್ಮನೆ ಅವನನ್ನು ಹಾಕ್ಕೊಂಡು ಕೇಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ಇಟ್ಸ್ ನಾಟ್ ಎ ಗುಡ್ ಅಂತ ಅನ್ಕೋತೀನಿ. ಈ ವಿಚಾರದಲ್ಲಿ ಹೇಳೋಕ್ಕೆ ಹೋದಾಗ ಯಾವತ್ತೂ ಅಷ್ಟೇ ಅತ್ಯಾಚಾರಿಗಳನ್ನ ಸುಮ್ಮನೆ ಬಿಡೋದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಯಾಕಂದರೆ 5 ವರ್ಷದ ಮಗುನ ಅವರು ರೇಪ್ ಆ್ಯಂಡ್ ಮರ್ಡರ್ ಮಾಡೋಷ್ಟು ಕೆಟ್ಟ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದಾಗ ಅವ್ರ ಬಗ್ಗೆ ನಾವೇನು ಹೇಳೋಕ್ಕೆ ಇಷ್ಟಪಡಲ್ಲ. ಅವರು ಮೇಡಮ್ ಏನು ಮಾಡಿದ್ದಾರೆ ಎನ್ಕೌಂಟ್ರು, ಅದು ಬೆಸ್ಟು ಅಂತ ಅನಿಸುತ್ತೆ. ಸುಮ್ಮನೆ ಅವನನ್ನು ಹಾಕ್ಕೊಂಡು ಕೇಸ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ಇಟ್ಸ್ ನಾಟ್ ಎ ಗುಡ್ ಅಂತ ಅನ್ಕೋತೀನಿ. ಯಾಕಂದರೆ ಅವ್ನ ಇಟ್ಕೊಂಡು ಏನು ಮಾಡ್ತೀರಾ, ಆ ಕೇಸು ಈ ಕೇಸು ಅಂದ್ಕೊಂಡು ಮತ್ತೇನೋ ಬೇಲ್ ತೊಗೊಂಡು ಆಚೆ ಬರ್ತಾನೆ. ಅಂಥದ್ರ ಬದಲು ಎನ್ಕೌಂಟ್ರ್ ಮಾಡೋದು ಬೆಸ್ಟು. ಮೇಡಮ್ ಮಾಡ್ರು ಕ್ಲಿಯರ್ ಅಂತ ಅನ್ಕೊತೀನಿ. ಯಾಕಂದರೆ ಚಾಪ್ಟರ್ ಕ್ಲೋಸು, ಬೇರೆ ಮ್ಯಾಟ್ರೇ ಇಲ್ಲ. ಏನು ಮಾಡ್ತೀರಾ, ಏನು ಮಾಡ್ತೀರಾ ಸ್ವಾಮಿ? ಕಾನೂನು ಅಂತಾರೆ, ಎಲ್ಲಿಗೆ ತೊಗೊಬರ್ತೀರಾ ಕಾನೂನಿಂದ ಎಲ್ಲಿಗೆ ಹೋಗುತ್ತೆ? ಕೊನೆಗೆ ಯಾವನೋ ಲಾಯರ್ ಇಟ್ಕೊಂಬರ್ತಾನೆ, ಗೌರ್ಮೆಂಟೇ ಲಾಯರ್ ಕೊಡುತ್ತೆ. ಆ ಲಾಯರ್ ತೊಗೊಂಡು ಏನು ಮಾಡ್ತೀರಾ ನೀವು? ಅವ್ನು ಬೇಲ್ ಕೊಡಿಸ್ತೀರಾ, ನಾಳೆ ಆಚೆ ಬರ್ತಾನೆ, ಅವ್ರ ಮೇಲೆ ಜಿದ್ದಿಟ್ಕೋತಾನೆ, ಮಗು ಸತ್ತಾಗ 10 ವರ್ಷ ಆಗಿರುತ್ತೆ, ಅವ್ರ ಮನೆಯವ್ರು ಸಾಯಿಸ್ತಾನೆ. ಬಟ್ ಇನ್ನೇನು ಮಾಡ್ತಾನೆ? ಇದನ್ನು ಮಾಡೋದಕ್ಕಿಂತ ಒಂದೇ ಸಲ ಅವ್ನು ಮುಗಿಸಿದ್ದು ಒಳ್ಳೇದಲ್ವಾ? ಮೇಡಮ್ ಮಾಡಿದೆ ಕರೆಕ್ಟ್ ಅಂತ ಹೇಳ್ತೀನಿ ನಾನು. ಅದ್ರ ಬಗ್ಗೆ ನಾನು ಓಕೆ ಅಂತ ಹೇಳ್ತೀನಿ. ಇದು ಕರೆಕ್ಟು. 5 ವರ್ಷದ ಮಗುಗೆ ಏನು ಗೊತ್ತಿದೆ? 5 ವರ್ಷದ ಮಗುಗೆ ಇವ್ನು ಮಾಡ್ರ ಕತೆ ಏನು? ಏನಕ್ಕೆ ಮಾಡ್ತಾಯಿದ್ದಾನೆ ಅದನ್ನು ಅಲ್ವಾ? ಅವನ ತಲೆ ಮಣ್ಣಿದೆಯಾ? 5 ವರ್ಷದ ಮಗು ಮೇಲೆ ರೇಪ್ ಮಾಡಬೇಕು ಅಂತ ಹೇಳಿದ್ರೆ ಇವನಿಗೆ ಎಷ್ಟು ತಲೆ ಕೆಟ್ಟಿದೆಯಾ? ಕರೆಕ್ಟ್ ಇದೆ, ಇಲ್ಲ ಅಂತ ಹೇಳ್ತಲ್ಲ. ಅವನು ಎನ್ಕೌಂಟ್ರ್ ಮಾಡಿದೆ ಬೆಟ್ರ್. ಮೇಡಮ್ ಅವರು ಸುಮ್ಮನೆ ಅವ್ನು ಇಟ್ಕೊಂಡು ಏನು ಮಾಡ್ತೀರಾ? ಎಷ್ಟು ವರ್ಷ ಅಂತ ಮಾಡ್ತೀರಾ? ಅವ್ನಿಗೆ ಕೇಸ್ ನಡೆಸ್ಕೊಂಡು ಎಷ್ಟು ವರ್ಷ ತನಕ ಹೋಗ್ತೀರಾ ನೀವು ಕೇಸ್ ನಡೆಸೋದಕ್ಕೆ? ಅವನು ದುಡ್ಡು ಕೊಡ್ತೀರಾ, ಪೊಲೀಸವ್ರನ್ನ ಹಾಕ್ತೀರಾ, ಅವ್ನು ನೋಡ್ಕೊಳಕ್ಕೆ ಒಂದೆರಡು ಸೆಕ್ಯೂರಿಟಿ ಹಾಕ್ತೀರಾ, ಕೋಟಿಗಟ್ಟಲೆ ವೆಚ್ಚ. ಅದ್ರ ಬದಲು ಎನ್ಕೊಂಡು ಬೆಟ್ರ್ ಅಂತ ಅನ್ಕೋತೀನಿ. ಖಂಡಿತವಾಗಿ ಅಗತ್ಯವಾಗಿ ಇದು ಫೈನಲ್ ಡಿಸಿಷನ್ ಅವರೇ ತೊಗೊಂಡಿರೋದು ತುಂಬ ಖುಷಿ ಕೊಡುತ್ತೆ. ಅಂದರೆ ಮೇಡಮ್ ಮೇಲೆ ಆ ಥರ ಅಪವಾದ ಬಂದರೆ ನಾವು ಬೇಕಾದ್ರೆ ಬಂದು ಹೇಳಿಕೆ ಕೊಡ್ತೀವಿ, ಅಡ್ಡಿ ಇಲ್ಲ. ಪಬ್ಲಿಕ್ ಬಂದು ಹೇಳಿಕೆ ಕೊಡ್ತೀವಿ, ಓಕೆನಾ? ಇದು ರೈಟ್. ಅವ್ರು ಮಾಡಿದ್ರೆ ಎನ್ಕೌಂಟ್ ಮಾಡಿರೋದು ಓಕೆ, ನಮಗೆ ಸಂತೋಷ ಆಗಿ. ಖಂಡಿತವಾಗ್ಲೇ ಅತ್ಯಾಚಾರಿಗಳಿಗೆ ಯಾವತ್ತೂ ಕೂಡ ಫೈನಲ್ ಸ್ಟೇಜಿಗೆ ತಂದಿಟ್ಟಿದ್ದಾರೆ, ಅದು ಓಕೆ. ಖಂಡಿತವಾಗ್ಲೂ ಹೊಡೆದಾಕ್ಬೇಕು. 5 ವರ್ಷದ ಮಗು ಏನು ಗೊತ್ತಿದೆ? ಏನು ಗೊತ್ತಿದೆ 5 ವರ್ಷದ ಮಗುಗೆ? ಏನು ಮಾಡ್ತೀರಾ ನೀವು 5 ವರ್ಷ ಮಗು ತೊಗೊಂಡು? ಮಗು ಏನಾದ್ರು ಗೊತ್ತಿದೆಯಾ? ಪ್ರಪಂಚ ನೋಡಿದೆಯಾ ಅಂದರೆ ಅದು? ಇವನು ಪ್ರಪಂಚ ನೋಡಿದೆ, 5 ವರ್ಷ ಮಗು 5 ವರ್ಷ ಮಗು ನೋಡಿದೆಯಾ? ಹೊಡೆದಾಕೆ ಕರೆಕ್ಟು, ಕ್ಲಿಯರ್, ಫಿನಿಶ್. ಓಕೆ, ರೈಟ್. ವೆಂಕಟೇಶ್ ಅಂತ.